ಟ್ಯಾಂಜೆಂಟ್ ಟು ದ ಕರ್ವ್ ಅಂತ ಹೇಳಿದ್ದಾರೆ. ಸೊ y ಈಕ್ವಲ್ಸ್ ಏನಂತ ಕೊಟ್ಟಿದ್ದಾರೆ? y ಈಕ್ವಲ್ಸ್ 2x ಸ್ಕ್ವೇರ್ 2x ಸ್ಕ್ವೇರ್ ಪ್ಲಸ್ x at 1, 2. ಸೊ ಒಂದ್ಸತಿ ಬೋರ್ಡ್ ನೋಡ್ಕೊಳ್ಳಿ, ಎಲ್ಲರೂ ಬೋರ್ಡ್ ನೋಡಿ ಮಾಡೋದ್ರಿ ಪ್ಲೀಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು? ಸ್ಲೋಪ್ ಫೈಂಡ್ ಔಟ್ ಮಾಡ್ಬೇಕು. ಬಿಕಾಸ್ ನಮಗೆ ಆಲ್ರೆಡಿ ಪಾಯಿಂಟ್ಸ್ ಗೊತ್ತು. ದಿಸ್ ಈಸ್ x1 and this is y1 ಅಂತ ಪಾಯಿಂಟ್ ಗೊತ್ತು ನಮಗೆ. ಓಕೆ, ನಾವು ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ ದಿಸ್? dy by dx is equal to 4x plus 1, right? 4x plus 1. ಹಾಗೆ x ವ್ಯಾಲ್ಯೂ ಏನಂತ ಗೊತ್ತು ನಿಮಗೆ? 1 ಅಂತ ಗೊತ್ತು, right? So 4 into 1 is what? 4. 4 plus 1 is what? 5. Done. So now tangent to the curve equation ಗೆ ಈಗ substitute ಮಾಡಬೇಕು. Now y minus, what is y1 value here? 2 is equal to m. ನಮಗೆ ಏನಂತ ಬಂದಿದೆ? ಸ್ಲೋಪ್. This is nothing but m value. So 5 into x minus, what is 1? x1 value 1. Nothing but y minus 2 is equal to 5 into x is what? 5x. 5 into minus 1 is what? Minus 5. 5 into minus 1 is what? Minus 5. Okay. Straight line chapter ನೋಡಿದಿರಾ ಅಂತ ಯಾಕೆ ಕೇಳಿದೆ ಅಂತಂದ್ರೆ, ಇನ್ ದಟ್ ಸ್ಟ್ರೈಟ್ ಲೈನ್ ಚಾಪ್ಟರ್ ನಿಮಗೆ ಈಕ್ವೇಶನ್ ಆಫ್ ದ ಸ್ಟ್ರೈಟ್ ಲೈನ್ ಅಂತ ಕಲ್ತಿರ್ತೀರಾ. ವಾಟ್ ಈಸ್ ದ ಈಕ್ವೇಶನ್ ಆಫ್ ದ ಸ್ಟ್ರೈಟ್ ಲೈನ್? Exactly. ax plus by plus c is equal to what? 0. ax plus by plus c is equal to what? 0. Okay. So ಈಗ ಇಲ್ಲಿ 5x ಇದೆಯಾ? This is the form of ax, right? So now y plus y ಇರೋದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ? 5x minus y. 5x minus y minus 5 as it is. minus 2 ಆ ಸೈಡ್ ಹೋದ್ರೆ ಏನಾಗುತ್ತೆ? minus 2 ಆ ಸೈಡ್ ಹೋದ್ರೆ ಏನಾಗುತ್ತೆ? plus 2 is equal to what? 0. Nothing but 5x minus y minus 5 plus 2 ಏನಾಗುತ್ತೆ? minus 3 is equal to 0. So ಇದನ್ನ ಕಂಪೇರ್ ಮಾಡಿ ಸ್ಟ್ರೈಟ್ ಲೈನ್ ಈಕ್ವೇಶನ್ ಪ್ರಕಾರ ಇದೆಯಾ? ಈಕ್ವೇಶನ್ ಪ್ರಕಾರ ಇದೆಯಾ? Now which is the option? Option A. ಬರ್ಕೊಂಡ್ರಾ? Next, go to question paper year 2020. 2020. Question number 69. Question number 69. The equation of tangent to the curve y equals sin x at the point pi comma 0. y equals sin x ಅಂತ ಕೊಟ್ಟಿದ್ದಾರೆ. ಪಾಯಿಂಟ್ಸ್ ಏನಂತ ಕೊಟ್ಟಿದ್ದಾರೆ? pi comma 0. ಶ್ರೇಯಸ್ ಏನಕ್ಕೆ ಬರೋದಿಲ್ಲ ನೀವು ಟೆಸ್ಟ್ ಬರೆಯೋದಕ್ಕೆ? ಮುಗಿಸ್ಕೊಂಡಾದ್ಮೇಲೆ ಆದ್ರೂ ಕೇಳಬೇಕಲ್ವಾ? ಎಷ್ಟೊಂದು ಟೆಸ್ಟ್ ಸೀರೀಸ್ ಅಟೆಂಡೇ ಆಗಿಲ್ಲ ಪುಣ್ಯಾತ್ಮ. Now what is x value here? X value is pi and y value is 0. Options ಎಲ್ಲ ಬರ್ದಿದ್ದೀರಾ ನೀಟಾಗಿ? ಬರ್ದಿದ್ದೀರಾ everyone? So what is dy by dx? Differentiation of sin x ಏನು? cos x. And x value ಏನು ಕೊಟ್ಟಿದ್ದಾರೆ? pi ಅಂತ ಕೊಟ್ಟಿದ್ದಾರೆ. What is the value of cos pi? Cos pi value ಏನು? -1. Cos 180 is nothing but what? -1. So ಹಾಗಾಗಿ this is -1. ಈಗ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y minus, what is y1 value? ಏನಿದೆ y1 value? 0 ಇದೆ. So y minus 0 is equal to
m ವ್ಯಾಲ್ಯೂ ಏನಂತ ಬಂದಿದೆ -1 ಅಂತ ಬಂದಿದೆ. x minus what is x1 value? x1 pi ಪಾಯಿಂಟ್ ಕೊಟ್ಟಿದ್ದಾರೆ ತಾನೆ pi, 0 ಅಂತ. ಸೊ ಹಿಯರ್ x1 ವ್ಯಾಲ್ಯೂ ಇಸ್ ವಾಟ್ pi. ಸಾಲ್ವ್ ಮಾಡಿ ಇದನ್ನ y minus 0 is pi is equal to -1 into x is -x minus into minus is plus pi. Okay, according to straight line equation minus x ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ plus x plus y plus pi ಇರೋದು ಈ ಕಡೆ ಆದ್ರೆ ಏನಾಗುತ್ತೆ minus pi is equal to 0. So which is the option? Option C. What that straight line equation forward ತಂದಿರಬೇಕು ax plus by plus c means x coefficient ಯಾವಾಗಲೂ ಪಾಸಿಟಿವ್ ಇರೋ ತರ ಮಾಡಿ. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಕ್ವಶನ್ ಪೇಪರ್ ಅಲ್ಲಿ ಇರೋದು ಟ್ರೈ ಟು ಸಾಲ್ವ್. ಓಕೆ, ಈಗ ನಾನು ಇಲ್ಲಿ ಟ್ಯಾಂಜೆಂಟ್ ಟು ದ ಕರ್ವ್ ಮಾಡಿಸಿದೀನಿ, ನಾರ್ಮಲ್ ಟು ದ ಕರ್ವ್ ಕೂಡ ಮಾಡಿಸಿದೀನಿ. ನೀವು ನೆಕ್ಸ್ಟ್ ಕ್ವಶನ್ ಪೇಪರ್ಸ್ ಗಳಲ್ಲಿ ಇರ್ತಕ್ಕಂಥದ್ರಲ್ಲಿ ಫೈಂಡ್ ಲೈಕ್ ಸ್ಟ್ರೈಟ್ ಲೈನ್ ಇಕ್ವೇಶನ್ ಅಥವಾ ಇಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್ ಬೈ ಯೂಸಿಂಗ್ ದಿಸ್ ಅಂತ ಕೊಟ್ಬಿಟ್ಟು ನಾರ್ಮಲ್ ಟು ದ ಕರ್ವ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಇಕ್ವೇಶನ್ ಫಾರ್ ನಾರ್ಮಲ್ ಟು ದ ಕರ್ವ್ ಅಂತ ಕೇಳಿದಾಗ ಯು ನೀಡ್ ಟು ಫೈಂಡ್ ಫಸ್ಟ್ ವಾಟ್ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಬಂದಂತ ಸ್ಲೋಪ್ ನ ಇನ್ವರ್ಸ್ ಮಾಡಿ ಯು ಶುಡ್ ಮಲ್ಟಿಪ್ಲೈ ಬೈ ವಾಟ್ ಮೈನಸ್ ಸೈನ್, ರೈಟ್? -1/m ಅಲ್ವಾ ಸ್ಲೋಪ್ ಫಾರ್ ನಾರ್ಮಲ್ ಟು ದ ಕರ್ವ್. ಆಮೇಲೆ ಬಂದಂತ ಈಕ್ವೇಶನ್ ಗೆ ನೀವು x and y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಶನ್ ಬರೀರಿ. ಈಗ ನಾವು ಹೆಂಗೆ ಟ್ಯಾಂಜೆಂಟ್ ಟು ದ ಕರ್ವ್ ಮಾಡಿದೀವೋ ನೀವು ನಾರ್ಮಲ್ ಟು ದ ಕರ್ವ್ ಟ್ರೈ ಮಾಡಿ. ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಿದೆ, ರೈಟ್? ಓಕೆ, ಫೈನ್. ನೆಕ್ಸ್ಟ್ ಟಾಪಿಕ್, ಲಾಸ್ಟ್ ಟಾಪಿಕ್ ಆಫ್ ಡಿಫರೆನ್ಸಿಯೇಷನ್, ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್. ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್ ಲಾಸ್ಟ್ ಟಾಪಿಕ್ ಇನ್ ಡಿಫರೆನ್ಸಿಯೇಷನ್ ಚಾಪ್ಟರ್. ಯಾವ್ದು ಟಾಪಿಕ್ ಬಿಟ್ಟು ಹೋಗಿಲ್ಲ, ಡೋಂಟ್ ವರಿ, ಎಲ್ಲ ಕವರ್ಡ್ ಆಗಿದೆ. ಓಕೆ, ಏನಾಗಿದೆ ನೋ ಹೇಳು. ಅವಾಗ್ಲಿಂದ ಅವನ್ನ ಮಾತಾಡಿಸ್ತಾನೆ ಅವನೇ. ನಾವು ಅಪ್ಲಿಕೇಶನ್ ಅಂತ ಅಂದ ತಕ್ಷಣ ಹಿಯರ್ ವಿ ಶುಡ್ ರಿಮೆಂಬರ್ recall few formulas for area and perimeters. Okay, what is the area of a circle? Formula pi r square. Okay, perimeter of a circle 2 pi r. The next area of a square a square, nothing but side into side. Because if I take one side as a into a is nothing but a square, right? Then what is the perimeter of a square? 4a, nothing but 4 into side. Then what is the area of a rectangle? Rectangle area, length into breadth. Length into breadth. Then perimeter of a rectangle is what? Yes, 2 bracket ಒಳಗಡೆ l plus b means length plus breadth. Okay, now here some terms comes like rate of change of. Here rate of change of ಅಂತ ಒಂದು ವರ್ಡ್ ಬರುತ್ತೆ. ಈಗ ಒಂದು ಬಲೂನ್, ಈಗ ಬರ್ಡೇ ಪಾರ್ಟೀಸ್ಗೆಲ್ಲ ಬಲೂನ್ ಕಟ್ತಿರೋದ್ವಾ? ಓಕೆ, ಸೊ ಬ್ಲೋ ಮಾಡೋದಕ್ಕೆ you use some time. With respect to time it is bulging, right? So rate of change of ಅಂತಂದ್ರೆ ಏನು? ಇಲ್ಲಿ ಒಂದು ವೇರಿಯಬಲ್ ಗೆ with respect to that you will do differentiation with respect to that variable. For example, velocity. Velocity means what? What is the formula for velocity? Distance by time taken. Velocity, distance by time taken. So here you are differentiating distance with respect to time. That is nothing but what? Velocity. ಈಗ ಅದೇ acceleration ಅಂತಂದ್ರೆ ಏನು? Acceleration, velocity divided by time taken. Velocity divided by time taken. Okay, ಇವಾಗ ಬರೀ ಡಿಸ್ಟೆನ್ಸ್ ಕೊಟ್ಟು at time some 2 seconds or 3 seconds ಅಂತ ಕೊಟ್ಬಿಟ್ಟು ಫೈಂಡ್ ಆಕ್ಸಿಲರೇಷನ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಡಿಸ್ಟೆನ್ಸ್ ನ ನೀವು ವಿತ್ ರೆಸ್ಪೆಕ್ಟ್ ಟು ಟೈಮ್ ಟೇಕನ್ ಒಂದ್ಸಲ ಡಿಫರೆನ್ಸಿಯೇಷನ್ ಮಾಡಬೇಕು. ದಟ್ ಈಸ್ ವೆಲಾಸಿಟಿ ಆಗೋಯ್ತು.
ಈಗ ಬಂದಿರ್ತಕ್ಕಂಥ ವೆಲಾಸಿಟಿ ಈಕ್ವೇಶನ್ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನ್ ಸಿಗುತ್ತೆ, ಆಕ್ಸಿಲರೇಷನ್ ಸಿಗುತ್ತೆ. ಓಕೆ, ಸೊ ಒನ್ ಎಕ್ಸಾಂಪಲ್ ಟೇಕ್ ಇಟ್, ಬರ್ಕೊಳ್ಳಿ ಕ್ವೆಶ್ಚನ್. So question, distance traveled by a car is given by, distance traveled by a car is given by s equals 160t minus 16t square. 16t square. Okay. Meter. And time in seconds. ಅಂತ ಕೇಳಿದ್ದಾರೆ. Full stop. When does the car stop? Time ಕೊಟ್ಟಿಲ್ಲ. You need to find the time. ಈಗ ಕಾರ್ ಸ್ಟಾಪ್ ಆಗ್ಬೇಕು ಅಂತಂದ್ರೆ ಎಷ್ಟು ಸೆಕೆಂಡ್ಸ್ ಆದ್ಮೇಲೆ ಸ್ಟಾಪ್ ಆಗ್ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಸದ್ಯ ನಾವು ಕಾರಲ್ಲಿ ಕೂತಿಲ್ಲ ಬ್ರೇಕ್ ಹೊಡಿಯಕ್ಕೆ, ರೈಟ್? ಸೊ ವಾಟ್ ಯು ನೀಡ್ ಟು ಡೂ first you need to do differentiation with respect to t. Before that they are doing so once again, yeah, that is differentiation. So ds by dt is equal to, what is the differentiation of 160 into t? 160, right? Because differentiation of 2t ಏನಾಗ್ತಾ ಇತ್ತು, 2 ಆಗ್ತಾ ಇತ್ತು. ಡಿಫ್ರೆನ್ಸಿಯೇಷನ್ ಆಫ್ 4t ಏನಾಗುತ್ತೆ, 4 ಆಗ್ತಾ ಇತ್ತು. ಅದೇ ತರ ಡಿಫ್ರೆನ್ಸಿಯೇಷನ್ ಆಫ್ 160 into t ಏನಾಗ್ತಾ ಇದೆ, 160 ಆಗ್ತಾ ಇದೆ. So 160 minus exactly 2 into 16 is what, 32t. ಇದು ಫಸ್ಟ್ ಡಿಫ್ರೆನ್ಸಿಯೇಷನ್ ಮಾಡಿದೀರಾ. ದೆನ್ ಕಾರ್ ಸ್ಟಾಪ್ ಆಗ್ಬೇಕು ಅಂತಂದ್ರೆ ವೆಲಾಸಿಟಿ 0 ಆಗ್ಬೇಕಲ್ವಾ ಸರ್? ನೋ, ಕಾರ್ ಸ್ಟಾಪ್ ಆಗ್ಬೇಕು ಅಂತಂದ್ರೆ ವೆಲಾಸಿಟಿ 0 ಆಗ್ಬೇಕು. So now this ds by dt will be equal to what? 0, because this ds by dt is nothing but what? Velocity, because distance by time taken another velocity. So ds by dt is what? Velocity. Now since 160 minus 32t is equal to 0. So now minus 32t ಈ ಕಡೆ ಹೋದ್ರೆ ಏನಾಗುತ್ತೆ, 160 is equal to plus 32 into t. ಅವರಿಗೆ ಏನ್ ಕೇಳಿದರೆ, ಎಷ್ಟು ಸೆಕೆಂಡ್ಸ್ ಆದ್ಮೇಲೆ ಕಾರ್ ಸ್ಟಾಪ್ ಆಗ್ಬೇಕು ಅಂತ ಕೇಳಿದ್ದಾರೆ. ಸೊ ಯು ನೀಡ್ ಟು ಫೈಂಡ್ ಔಟ್ ವಾಟ್, ಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಏನ್ ಫೈಂಡ್ ಔಟ್ ಮಾಡಬೇಕು, ಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಟಿ ಇಸ್ ಈಕ್ವಲ್ ಟು 160 by 32. 32 ones are 32 5s are. So you need to stop the car after 5 seconds. Okay, next question please write. If s is equal to, next question, if s is equal to 2x cube, in ಬರಿತಾ ಇದೀನಿ, 2x cube plus 3x plus 4 represents the displacement of the particle in motion at the time x, comma, then find the velocity of the particle at x equals 2 seconds. And acceleration
acceleration at x equals 3 seconds. X equals 3 seconds. Okay, so here displacement is nothing but s anta. The distance is nothing but displacement. So for this you need to do differentiation. Differentiation with respect to what? Yes, ds by dx. Because here time na ಅವರು x ಇಂದ ಡಿನೋಟ್ ಮಾಡ್ತಾ ಇದ್ದಾರೆ. They only said time in x ಅಂತ ಹೇಳಿದ್ದಾರೆ. So with respect to x differentiation ಮಾಡಬೇಕು. So dx by dx is equal to what? 6x square plus 3. One time differentiation ಮಾಡಿದ್ರೆ this is what? Velocity. One time differentiation ಮಾಡಿದ್ರೆ ಏನಾಗುತ್ತೆ? Velocity. And problem ಓದಿ. Velocity at x is equal to ಏನಂತ ಹಾಕ್ಬೇಕಂತ ಹೇಳಿದ್ದಾರೆ? X is equal to what? 2 seconds ಅಂತ ಹೇಳಿದ್ದಾರೆ. So at x is equal to 2. 2 square means what? 4, 4, 6 are 24, 24 plus 3 is what? 27, 27 and SI unit is what? ಅಲ್ಲೇನಾರು ಮೀಟರ್ ಅಂತ ಏನಾರು ಮೆನ್ಷನ್ ಮಾಡಿದಾರ? ಇಲ್ಲ ಅಲ್ವಾ? ಸೆಂಟಿಮೀಟರ್ ಅಂತ ಏನಾರು ಮೆನ್ಷನ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ನ? ನೋ, ರೈಟ್? ಸೊ ಯು ಶುಡ್ ಟೇಕ್ ಯೂನಿಟ್ ಪರ್ ಟೈಮ್ ಟೇಕನ್ ಎದುರು ಕೊಟ್ಟಿದ್ದಾರೆ, ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಯೂನಿಟ್ ಪರ್ ಸೆಕೆಂಡ್. This is what velocity ಆಗೋದು. Okay, and also they told you to find what? Acceleration. So for this equation d square s by dx square ಬಂದಿರತಕ್ಕಂತ equation ಗೆ ಮತ್ತೆ differentiation double order means such is the differentiation. Now what is x square? 12x. Exactly. Plus what is the differentiation of 3? It is what? 0, right? So now acceleration ಗೆ at ಏನಂತ ಹೇಳಿದ್ದಾರೆ? x is equal to 3 ಅಂತ ಹಾಕಿ ಅಂತ ಹೇಳಿದ್ದಾರೆ. So what is 3 into 2? Sorry, 12. 12 3 is 36 unit by second square. Because here ಏನಾಗುತ್ತೆ? divided by again time ಅಲ್ವಾ? already time ಅಲ್ಲಿದೆ, ಮತ್ತೆ differentiation ತೆಗೆದುಕೊಂಡ್ರೆ time. So time into time ಏನು? Time square. So second into second is second square. Second into second. This is second. Then ಇದು ಅರ್ಥ ಆಯ್ತೇನಪ್ಪ? ಫಸ್ಟ್ ಟೈಮ್ ಕೊಟ್ಟಿದ್ರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಆ ಡಿಸ್ಟೆನ್ಸ್ ನ ಒನ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇಟ್ ಈಸ್ ವಾಟ್? ವೆಲಾಸಿಟಿ. ಬಂದಂತ ವೆಲಾಸಿಟಿನ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಆಕ್ಸಲರೇಷನ್. ಓಕೆ, ಸೊ ಇಷ್ಟು ನಿಮಗೆ ಇರ್ತಕ್ಕಂತ ಟಾಪಿಕ್ಸ್. ಒಂದೇ ಒಂದು ಟಾಪಿಕ್ ಇದೆ, ದಟ್ ಈಸ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಅದಕ್ಕೆ ಒಂದು ಶಾರ್ಟ್ ಕಟ್ ನಾನು ಯಾವಾಗಾದ್ರೂ ರಿವಿಷನ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಕನ್ವರ್ಟ್ ಮಾಡುವಾಗ ಐ ವಿಲ್ ಟೆಲ್ ಯು ದ ಶಾರ್ಟ್ ಕಟ್ ವೈಲ್ ಐ ಆಮ್ ಡೂಯಿಂಗ್ ದ ರಿವಿಷನ್. ಓಕೆ, ಸೊ ದಿಸ್ ಎಂಡ್ಸ್ ಕಂಪ್ಲೀಟ್ ಡಿಫ್ರೆನ್ಸಿಯೇಷನ್ ಚಾಪ್ಟರ್. ಯಾವುದು ಬಿಟ್ಟಿಲ್ಲ, ಎಲ್ಲಾ ಟಾಪಿಕ್ ಕವರ್ ಆಗಿದೆ. ಅಂಡ್ ನ್ಯೂ ಕಮರ್ಸ್ ಯಾರ್ಯಾರು ಇದ್ದೀರಾ, ಆಫ್ಲೈನ್ ಕ್ಲಾಸಸ್ ಯಾರ್ಯಾರು ಅಟೆಂಡ್ ಆಗಿರಲಿಲ್ಲ ಹಳೆ ಬ್ಯಾಚ್, ಪ್ಲೀಸ್ ಗೋ ಥ್ರೂ ದ ಆಲ್ ವಿಡಿಯೋಸ್. ಯಾವ್ದು ಬಿಡ್ಬೇಡಿ, ಒಂದ್ ಕಡೆಯಿಂದ ನೋಡ್ಕೊಂತ ಬಂದ್ರೆ ಎನಫ್. ಒಂದಿನಕ್ಕೆ ಒಂದೊಂದ್ ಚಾಪ್ಟರ್ ಮುಗಿಸ್ಬೋದಪ್ಪ ಕುತ್ಕೊಂಡ್ರೆ. ಇವಾಗ ನಾವು ಮುಗಿಸ್ಲಿಲ್ವಾ, ರೈಟ್? ಸೊ ನೀವು ಅದೇ ತರ ಮುಗಿಸಿ, ಅದೇ ಸ್ಟ್ರೈಟ್ ಲೈನ್ ಚಾಪ್ಟರ್ ಓದ್ಬಿಟ್ಟು ನೋಟ್ಸ್ ಮಾಡಿ, ನೋಟ್ಸ್ ಮಾಡ್ಕೊಂಡ್ಬಿಟ್ಟು ಡೌಟ್ಸ್ ಇತ್ತ ಕೇಳಿ. ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅಷ್ಟೇ ಏನಾರು ಇದ್ರೆ ಹೇಳಿ. ಸೊ ನಾವು ಹ್ಯಾವ್ ಯು ಫಿನಿಶ್ಡ್ ಎಂಟೈರ್ ಮ್ಯಾಥಮೆಟಿಕ್ಸ್ ಸಿಲೆಬಸ್? ಯಶವಂತ್ ನಾವು ಮುಗಿಸಿದ್ವಾ? ಲಾಸ್ಟ್ ಅಲ್ಲಿ ಕೂತಿರೋ ಈ ಕ್ವಶನ್ ಅಪ್ಲಿಕೇಬಲ್ ಇಲ್ಲ ಬಿಡಿ, ಯಾಕಂದ್ರೆ ಬಂದಿರೋದೇ ಅರ್ಧಂಬರ್ಧ ಕ್ಲಾಸ್. ಯಾವಾಗೋ ಒಂದ್ಸತಿ ಮುಖ ತೋರಿಸ್ತಾ ಇದ್ದೀರಾ. ಸೊ ಹಿರೇನ್, ಹ್ಯಾವ್ ಯು ಫಿನಿಶ್ಡ್? ಫಿನಿಶ್ ಮಾಡಿದ್ವೇನೋ ಹೇಳು. ಅಯ್ಯೋ ನಮ್ಗೆ ಗೊತ್ತಿಲ್ಲ ಬಿಟ್ಬಿಡಿ ಮ್ಯಾಮ್ ಅಂತ. ಆಯ್ತು. ಸೊ ನನ್ ಪ್ರಕಾರ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಈಚ್ ಅಂಡ್ ಎವ್ರಿ ಟಾಪಿಕ್ ಐ ಹ್ಯಾವ್ ಕವರ್ಡ್. ನಾ ಯಾವ್ದು ಬಿಟ್ಟಿಲ್ಲ. ಇಫ್ ಇನ್ ಕೇಸ್ ಬಿಟ್ಟಿದ್ರೆ ನೀವು ನಾನು ನೋಟಿಸ್ ಇತ್ತಾನೆ ಅಗೇನ್ ಐ ವಿಲ್ ಡೂ ಇಟ್. ಅರ್ಥ ಆಯ್ತಾ ಗರ್ಲ್ಸ್? ಕ್ವಶನ್ ಪೇಪರ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ನೀವು ಅಷ್ಟೇ ಮುಂದ್ ಕೂತಿರೋರು, ಆಲ್ಮೋಸ್ಟ್ ಮುಂದ್ ಕೂತಿರೋರು ತುಂಬಾ ಅಟೆಂಟಿವ್ ಆಗಿದ್ದೀರಾ. ಲೇಟ್ ಆಗಿ ಬರ್ತಾ ಇದ್ದೀರಾ ಅಂತ ಹಿಂಗ್ ಕೂತಿರೋರು ಕೆಲವೊಬ್ರು ಮಾತ್ರ ಅಟೆಂಟಿವ್ ಆಗಿದ್ದೀರಾ. ಫೈನ್, ಅಪ್ ಟು ಯು. ಸೊ ನೆಕ್ಸ್ಟ್ ಸೆಷನ್ ವಿಲ್ ಬಿ PMS. So PMS sir will take class. Unit break. Okay, now the time is 12. So please come back by 12:15. Again next break will be at 2 o'clock.
2 o'clock, then have a lunch break of half an hour, then come back.